HMPV ಮಂಡ್ಯದಲ್ಲಿ 3 ವೈರಸ್ ಕೇಸ್ ಪತ್ತೆಯಾಗಿದೆಯಂತೆ, ಬೆಂಗಳೂರಲ್ಲಿ 6 ವೈರಸ್ ಕೇಸ್ ಪತ್ತೆಯಾಗಿದೆಯಂತೆ, ನಿಮ್ಮ ಊರಲ್ಲೂ ಕೂಡ ವೈರಸ್ ಇದೆಯಂತೆ. ಎಚ್ಚರ ಎಚ್ಚರ ಎಚ್ಚರ. ಈ ಥರ ಹೇಳ್ತಿರೋ ಎಲ್ಲ ಟಿವಿ ಚಾನಲ್ಗಳಿಗೂ ನನ್ನ ದೊಡ್ಡ ನಮಸ್ಕಾರ. ನ್ಯೂಸ್ ನೋಡ್ತಿದ್ದಂಥ ಎಷ್ಟೋ ಜನಗಳು ಇವತ್ತು ನ್ಯೂಸ್ ಚಾನಲ್ಗಳಿಂದ ದೂರ ಉಳ್ಕೊತಾ ಇದ್ದಾರೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಮತ್ತೆ ಸ್ಟೋರಿ ಆಗಿ ಹೇಳ್ತೀನಿ, ಸ್ವಲ್ಪ ಒಂದೇ ಒಂದು ನಿಮಿಷ. ಒಬ್ಬ ಮನುಷ್ಯ ತುಂಬಾ ಹಸುಕೊಂಡಿರ್ತಾನೆ, ಒಂದು ಹೋಟೆಲ್ಗೆ ಹೋಗ್ತಾನೆ. ಹೋಟೆಲ್ಗೆ ಹೋಗಿ ಒಂದು ಸೆಟ್ ದೋಸೆನ ಆರ್ಡರ್ ಮಾಡ್ತಾನೆ. ಆರ್ಡರ್ ಮಾಡಿ 10 ನಿಮಿಷ ಆಗುತ್ತೆ, ಸೆಟ್ ದೋಸೆ ಬರೋದಿಲ್ಲ. ಇವನು ಹೋಗಿ ಹೇಳ್ತಾನೆ, ಸರ್ ಸೆಟ್ ದೋಸೆ ಅಂತ. ಅವಾಗ ಆ ಹಿಟ್ಟನ್ನು ತಗೊಂಡು ಹಂಚಿನ ಮೇಕೆ ಬಿಡ್ತಾರೆ. ಅವ್ನು ಕೇಳಿದ್ನಲ್ಲ, ಅದಕ್ಕೆ ಆ ಸೆಟ್ ದೋಸೆನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ 10 ನಿಮಿಷ ಆಗುತ್ತೆ, ಮತ್ತೆ ಆ ವ್ಯಕ್ತಿ ಹೋಗಿ ಕೇಳ್ತಾನೆ, ಸರ್ ಸೆಟ್ ದೋಸೆ ರೆಡಿನ, ತುಂಬಾ ಹಸುಕೊಂಡಿದ್ದೀನಿ ಅಂತ. ಅವಾಗ ಆ ದೋಸೆ ಮೇಲೆ ಮಸಾಲ ಹಾಕೋಕೆ ರೆಡಿ ಮಾಡ್ತಾರಂತೆ. ಇನ್ನೂ 10 ನಿಮಿಷ ಆಗುತ್ತೆ, ಪಾಪ ಹಸುಕೊಂಡು ಕಾಯ್ದುಕೊಂಡಿರೋ ವ್ಯಕ್ತಿ, ಸರ್ ಸೆಟ್ ದೋಸೆ ರೆಡಿ ಆಯ್ತಾ ಇಲ್ವಾ ಅಂತ ಕೇಳ್ತಾನೆ. ಇನ್ನೊಂದು 10 ನಿಮಿಷ ಇರಿ, ಇನ್ನೊಂದು ಸ್ವಲ್ಪ ಹಂಗೆ ಒಂಚೂರು ಆಲೂಗಡ್ಡೆ ಎಲ್ಲ ಹಾಕ್ಬೇಕು ಅಂದ್ಬಿಟ್ಟು ಆಲೂಗಡ್ಡೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಕಾಯ್ಕೊಂಡು ಅವನಿಗೆ ದೋಸೆ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಹಸ್ಕೊಂಡಿದ್ದವನಿಗೆ ಕೋಪ ಬಂದ್ಬಿಡುತ್ತೆ. ದೋಸೆನೂ ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಹೋಟ್ಲು ಬಿಟ್ಬಿಟ್ಟು ಆಚೆ ಹೋಗ್ತಾನೆ. ಇನ್ನೊಂದು ಹೋಟ್ಲಿಗೆ ಹೋಗ್ತಾನೆ, ಅಲ್ಲೂ ಅದೇ ಕೇಸು. ಸೊ ಅದಾದ್ಮೇಲೆ ಯಾವುದೋ ಒಂದು ತಳ್ಳೋ ಬಂಡಿ ಹತ್ರ ಹೋಗ್ತಾನಂತೆ. ಅಣ್ಣ ದೋಸೆ ಇದೆಯಾ ಅಂತ. ಎಷ್ಟು ಬೇಕು ಅಂತ. 2 ದೋಸೆ. 2 ನಿಮಿಷದಲ್ಲಿ ದೋಸೆ ಹಾಕಿ ಕೊಡ್ತಾನೆ. ಇವನ ಹಸುವು ನೀಗೋಗ್ಬಿಡುತ್ತೆ. ಸೊ ಇಲ್ಲಿ ಹೋಟೆಲ್ ಯಾರು ನಿಮ್ಗೆ ಅರ್ಥ ಆಗಿರುತ್ತೆ, ನ್ಯೂಸ್ ಚಾನಲ್ಗಳು. ಅಲ್ಲಿ ದೋಸೆ ಬೇಕು ಅಂತ ಕೇಳ್ಕೊಂಬಂದವ್ರು ಯಾರು? ಹಸುಕೊಂಡಿರೋರು. ಅಂದ್ರೆ ಹಸು ಅಂದ್ರೇನು, ಒಂದು ನ್ಯೂಸ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಇರೋರು. ಬಟ್ ಸಿಂಪಲ್ ಸೆಟ್ ದೋಸೆ ಹಾಕ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಸಿಂಪಲ್ ಮಿನಿಮಮ್ ಒಂದು 3 to 4 minutes ಬೇಕು. ಅಷ್ಟ್ರಲ್ಲಿ ಮುಗಿಸ್ಬಿಡ್ಬೋದು ಮ್ಯಾಟ್ರು. ಅದನ್ನು ಹೇಳೋದಿಲ್ಲ, ಸಿಂಪಲ್ ಮ್ಯಾಟ್ರು. 1 + 1 = 2. ಇದನ್ನ ಹೇಳೋದಕ್ಕೆ 1 ಹೆಂಗ್ ಬಂತು ಗೊತ್ತಾ ನಿಮ್ಗೆ? 1 ಹೆಂಗ್ ಬಂತು ಗೊತ್ತಾ ನಿಮ್ಗೆ? ಪ್ಲಸ್ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಆ ಪ್ಲಸ್ ಜೊತೆಗೆ 1 ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? 1 ಕುಯ್ದು ಕೊನೆಗೆ ಆನ್ಸರ್ ಹೇಳೋದೇ ಇಲ್ಲ. ನಾಳೆ ನೋಡಿ ಇನ್ನೊಂದು ಎಪಿಸೋಡ್ ಅಂತ ಮಾಡ್ಬಿಡ್ತಾರೆ. ಸೊ ಇದೇ ಕಾರಣಕ್ಕೆ ಎಷ್ಟೋ ಜನ ನ್ಯೂಸ್ ನೋಡ್ತಿದ್ದಂತೆ ಎಷ್ಟೋ ಆಡಿಯನ್ಸ್ಗಳು ಇವಾಗ ನ್ಯೂಸ್ ಚಾನಲ್ಗಳಿಂದ ಯೂಟ್ಯೂಬ್ ಕಡೆಗೆ ಮೂವ್ ಆಗ್ತಿದ್ದಾರೆ. ಯೂಟ್ಯೂಬಲ್ಲಿ ಇವತ್ತು ಎಷ್ಟೋ ಕಂಟೆಂಟ್ಗಳು ನ್ಯೂಸ್ ಚಾನಲ್ ಅವ್ರು ಕೊಡೋಕ್ಕಾಗದೇ ಇರುವಂಥ ಕಂಟೆಂಟ್ನ ಯೂಟ್ಯೂಬರ್ಸ್ಗಳು ಕೊಡ್ತಿದ್ದಾರೆ ಅಂಡ್ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ನಿಮಗೆ ತುಂಬ ಜನ ಗೊತ್ತಿದೆ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು HMPV, ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್. ಅಲ್ಲೂ ಮೆಟಾ ಇದೆ, ಎಲ್ಲೋ ಮಾರ್ಕ್ ಜುಗರ್ಬರ್ಗ್ ಕಂಡಿಡ್ಬಿಟ್ರು ಅಂತ ಹೇಳಿದ್ರು ಕೆಲವು ಚಾನಲ್ಗಳು. ಸೊ ಬಿ ಕೇರ್ಫುಲ್ ಜುಗರ್ಬರ್ಗ್ ಅಣ್ಣ. ಸೊ ಬೇಸಿಕಲಿ ನೀವು ಇನ್ಫಾರ್ಮೇಶನ್ನ ಎಲ್ಲಿಂದ ಗ್ಯಾದರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಬ್ವಿಯಸ್ಲಿ ಟಿವಿ ಚಾನಲ್ಗಳು 12 hours ಕಂಟೆಂಟ್ನ ಪ್ರೊಡ್ಯೂಸ್ ಮಾಡಬೇಕು. ಇಟ್ಸ್ ನಾಟ್ ಸೋ ಈಸಿ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿ ಹೇಳೋದಕ್ಕೆ ಅವ್ರ ಕೈಲಿ ಆದ್ರೂ ಕೂಡ ಆ ರೀತಿ ಮಾಡೋದಿಲ್ಲ. ದಟ್ ಈಸ್ ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ HMPV ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ಯಾವಾಗಲೂ ಅಥೆಂಟಿಕ್ ವೆಬ್ಸೈಟ್ಗಳ ಬಗ್ಗೆ ನೀವು ಹೋಗ್ಬೇಕು. ಅಥೆಂಟಿಕ್ ವೆಬ್ಸೈಟ್ ಯಾವುದು? ನಮ್ಮ ಪ್ರಪಂಚದಲ್ಲೇ ಹೆಲ್ತ್ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡುವಂತ ಒಂದು ಸಂಸ್ಥೆ ಯಾವುದು? WHO. ಸೆಕೆಂಡ್, ನಮ್ಮ ಇಂಡಿಯಾದಲ್ಲಿ ನಮ್ಮ ಹೆಲ್ತ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವೇನ್ ಮಾಡಬೇಕು? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅಲ್ಲಿ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ಎನಿಥಿಂಗ್ ಎಮರ್ಜೆನ್ಸಿ ಯಾವುದೇ ಇದ್ರೂ ಕೂಡ ಅವರು ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ. ಆ ಅನೌನ್ಸ್ಮೆಂಟ್ ನ ನೀವು ಕೇಳಿದ್ರೆ ಅಥವಾ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಈ HMPV ನ 2001 ಕಂಡುಹಿಡಿದಿದ್ದಾರೆ. HMPV virus is not a new virus. It was first identified in 2001. ಈ HMPV ಸಿಮಿಲರ್ ಟು ಕರೋನಾ ವೈರಸ್, ಆದ್ರೆ ಸಿವಿಯಾರಿಟಿ ಅನ್ನೋದು ತುಂಬಾ ಕಮ್ಮಿ ಅಂತ ಹೇಳ್ತಾರೆ. ಆದ್ರೆ ಅದು ಸ್ಪ್ರೆಡ್ ಆಗುವಂತ ರೀತಿ ವಿಚ್ ಇಸ್ ವೆರಿ ಸಿಮಿಲರ್. ಸಪೋಸ್ ಯಾರಾದ್ರೂ ಕೆಮ್ಮಿದ್ದಾರೆ ಅಥವಾ ಸೀನ್ ಇದ್ದಾರೆ ಅಥವಾ ಯಾರಾದ್ರೂ ಹಿಂಗೆ ಹಾಕೊಂಡ್ರೆ ಹೋಗಿದ್ದಾರೆ, ಅವ್ರದ್ದೆಲ್ಲಾದ್ರೂ ಅವರು ಟಚ್ ಮಾಡಿ ಇನ್ನೊಂದೇನೋ ಟಚ್ ಮಾಡಿರೋದನ್ನ ನೀವು ಟಚ್ ಮಾಡ್ತೀರಾ. ಟಚ್ ಮಾಡಿದ್ರೆ ಬರೋದಿಲ್ಲ, ಅದನ್ನ ತೆಗೆದು ನೀವು ಹಿಂಗೆ ಅನ್ಕೊಳ್ಳೋದು ಮಾಡಿದ್ರೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ರೆಸ್ಪಿರೇಟರಿ ಮುಖಾಂತರನೇ ಈ ವೈರಸ್ ಟ್ರಾವೆಲ್ ಮಾಡುತ್ತೆ ಅಂತ ಇನ್ಫಾರ್ಮೇಶನ್ ಇದೆ. HMPV spreads through the air by way of respiration. ಇದು ಯಾವ ಏಜ್ ಇಂದ ಯಾವ ಏಜ್ ವರೆಗೂ ಬರುವಂತ ಚಾನ್ಸಸ್ ಇದೆ ಅಂತ ಅಂದ್ರೆ ಇದು ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರುವವರೆಗೂ ಎಲ್ರಿಗೂ ಬರುವಂತ ಚಾನ್ಸಸ್ ಇದೆ. ಯಾವ ಸೀಸನ್ ಅಲ್ಲಿ ಜಾಸ್ತಿ ಈ ವೈರಸ್ ಸ್ಪ್ರೆಡ್ ಆಗುತ್ತೆ ಅಥವಾ ಇದು ಬಿಫೋರ್ ಸ್ಪ್ರಿಂಗು ಮತ್ತೆ ವಿಂಟರ್ ಸೀಸನ್ ಅಲ್ಲಿ ಈ ವೈರಸ್ ಜಾಸ್ತಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆ. ಕಾರಣ ವಾಟರ್ ಕಂಟೆಂಟ್ ಎಲ್ಲಿರುತ್ತೋ ಅಲ್ಲಿ ಈ ವೈರಸ್ಗಳು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ICMR ಮತ್ತೆ ನ್ಯಾಷನಲ್ ಸೆಂಟ್ರಲ್ ಫಾರ್ ಡಿಸೀಸ್ ಕಂಟ್ರೋಲ್ ಚೈನಾ ಒಳಗಡೆ ಏನ್ ನಡೀತಿದೆ, ಚೈನಾ ಸುತ್ತಮುತ್ತ ಏನ್ ನಡೀತಿದೆ ಅಂತ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರಂತೆ. ಬಟ್ ಚೈನಾ
ಚೈನೀಸ್ ಅವ್ರು ಯಾವ ರೀತಿ ಅಂದರೆ ಅವರು ಇಂಗ್ಲೀಷ್ ಕಂಟೆಂಟ್ ಯಾವುದು ಯೂಸ್ ಮಾಡೋದಿಲ್ಲ, ಯೂಟ್ಯೂಬ್ ಯೂಸ್ ಮಾಡಲ್ಲ, ಫೇಸ್ಬುಕ್ ಯೂಸ್ ಮಾಡಲ್ಲ, ವಾಟ್ಸಪ್ ಯೂಸ್ ಮಾಡಲ್ಲ, ಯಾವ ಒಂದು ಗ್ಲೋಬಲಿ ಎಸ್ಪೆಷಲಿ ಅಮೇರಿಕಾ ಕಂಡಿಡಿರುವಂಥ ಯಾವುದೇ ಆ್ಯಪ್ನು ಕೂಡ ಅವರು ಬಳಸೋದಿಲ್ಲ. ಅವರದೇ ಆದಂಥ ಸ್ವಂತ ಆ್ಯಪ್ಗಳನ್ನ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಟಿಕ್ ಟಾಕ್ ಕಂಡಿಡ್ದಿದೆ ಅವರು. ಟಿಕ್ ಟಾಕ್ನ ಕಂಡಿಡಿದು ಬೇರೆ ಕಂಟ್ರಿನಲ್ಲಿರುವಂಥ ಯೂತ್ಸ್ಗಳು ಅಡಿಕ್ಟ್ ಆಗಬೇಕು ಅಂತ ಮಾಡಿದ್ದೆ ಅವರು. ಇವತ್ತಿಗೂ ಇನ್ಸ್ಟಾಗ್ರಾಮಲ್ಲಿ ಅಡಿಕ್ಷನ್ ಎಲ್ಲ ನಡೀತಿದೆ ಅಂದರೆ ಅದು ಆಲ್ಗರಿದಮ್ ಬಿಹೈಂಡು US ಕೈವಾಡ ಇದೆ. ಅದಕ್ಕೆ ಪಿತಾಮಹ ಯಾರು ಅಂದರೆ ಚೈನಾ. ನಮ್ಮ ಇಂಡಿಯಾ ಸುತ್ತಮುತ್ತ ಇರುವಂಥ ದೇಶಗಳ ಪರಿಸ್ಥಿತಿ ಈ ರೀತಿ ಬಂದಿದೆ ಅಂದರೆ ಅದಕ್ಕೂ ಕೂಡ ಇಂಡೈರೆಕ್ಟ್ ಆಗಿ ಕಾರಣ ಚೈನಾ. ಅದೆಲ್ಲರಿಗೂ ಗೊತ್ತೇ ಇದೆ. ಸೊ ಇವಾಗ ಚೈನಾ ಒಳಗಡೆ ವೈರಸ್ ಬಂತು ಅಂದರೆ ಇಂಡಿಯಾಗೆ ಇನ್ಫಾರ್ಮ್ ಮಾಡೋಣ, ಅಮೇರಿಕಾಗೆ ಇನ್ಫಾರ್ಮ್ ಮಾಡೋಣ ಅಂತ ಬೇಗ ಬೇಗ ಅವ್ರು ಇನ್ಫಾರ್ಮ್ ಮಾಡಿಬಿಡ್ತಾರಲ್ಲ. ಯಾವುದೇ ಕಾರಣಕ್ಕೂ ಇಲ್ಲ. ಯಾರನ್ನ ಬೇಕಾದರೂ ನಂಬಿದ್ರು ಅವ್ರನ್ನ ನಂಬೋದಕ್ಕೆ ಅಸಾಧ್ಯ. ಬಿಕಾಸ್ ಇನ್ಫಾರ್ಮೇಶನ್ನ ಅಷ್ಟು ಸುಲಭವಾಗಿ ಅವರು ಬಿಟ್ಕೊಡೋದಿಲ್ಲ. ಅಕಸ್ಮಾತ್ ಅವ್ರೇನಾದ್ರೂ ಆ ಥರ ಪಬ್ಲಿಕ್ ಕನ್ಸರ್ನ್ ಇದೆ, ವರ್ಲ್ಡ್ ಕನ್ಸರ್ನ್ ಇದೆ ಅನ್ನೋದಾಗಿದ್ರೆ ಕರೋನಾ ವೈರಸ್ ಬಂದದ್ದನ್ನ ಅಷ್ಟೊಂದು ಸ್ಪ್ರೆಡ್ ಆಗೋವರೆಗೂ, ಅದ್ರ ಸಿವಿಯಾರಿಟಿ ಜಾಸ್ತಿ ಆಗೋವರೆಗೂ, ಅದನ್ನ ಈ ರೀತಿ ಆಗೋದಕ್ಕೆ ಮೇನ್ ಕಾರಣ ಯಾರು ಅಂತ ಇವತ್ತಿಗೂ ಚರ್ಚೆ ನಡೀತಿದೆ, ರಿಸರ್ಚ್ ನಡೀತಿದೆ. ಅವ್ರ ಮೇಲೆ ಅಮೇರಿಕಾ ಒಂದು ಕಣ್ಣು ಇಟ್ಟೇ ಇದೆ. ಈ HMPV ಬಗ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವೆರಿ ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ ಅಂತ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. WHO has taken cognizance of the situation and will share their report shortly with us. And also India is ready for any situation ಅಂತ ಅವರು ಕೂಡ ಹೇಳಿದ್ದಾರೆ. ಅಂಡ್ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ, ಇದು ಸಿವಿಯಾರಿಟಿ ತುಂಬಾ ಕಮ್ಮಿ ಅಂತ ನಮ್ಮ ಇಂಡಿಯಾದ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. The country is ready to respond promptly to any emerging health challenges. ಈ ಇನ್ಫಾರ್ಮೇಷನ್ ಹೇಳಲಿಕ್ಕೆ ನನಗೆ ಟೈಮ್ ಎಷ್ಟು ತೊಗೊಂತು, ರಿಸರ್ಚ್ ಮಾಡಲಿಕ್ಕೆ ನಂಗೆ ಟೈಮ್ ಎಷ್ಟು ತೊಗೊಂತು ಅಂದರೆ ಇಟ್ಸ್ ವೆರಿ ಲೆಸ್. 30 to 40 ಮಿನಿಟ್ಸಲ್ಲಿ ನಾನು ಅಷ್ಟು ವಿಡಿಯೋಗಳನ್ನ ನೋಡಿದೆ ಅಥವಾ ಕೆಲವು ವಿಷಯಗಳನ್ನ ಓದಿದೆ. ಆ್ಯಂಡ್ ನಾನು ನಿಮ್ಮ ಹತ್ರ ಒಂದು 10 ಮಿನಿಟ್ಸ್ ಒಳಗಡೆ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಸುತ್ತಮುತ್ತ ಪ್ರತಿದಿನ ನಡೆಯುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಅಥವಾ ಟ್ರೆಂಡಿಂಗ್ ಟಾಪಿಕ್ನ ನಿಮ್ಗಳಿಗೆ ಸಿಂಪಲ್, ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿ ಹೇಳುವಂಥ ಕೆಲಸ ನಂದು. ಈ ಚಾಲೆಂಜ್ ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿರುವಂಥ ಎಲ್ಲ ಆಡಿಯನ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಹೊಸಬ್ರಾಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಬೆಟರ್ ಕಂಟೆಂಟ್ನ ನಾನು ತರ್ತಾ ಇರ್ತೀನಿ. ನನಗೆ ಯಾವುದೇ ನ್ಯೂಸ್ ಚಾನಲ್ಗಳ ಬಗ್ಗೆ ಏನು ಕ್ರಿಟಿಸೈಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಬಟ್ ನಡೀತಿರೋ ಸಿಚುವೇಶನ್ ನಾನು ಆ ರೀತಿ ಹೇಳಿದೆ ಅಷ್ಟೇ. ಅದರಲ್ಲಿ ಯಾರ ಮೇಲೂ ಪಾಯಿಂಟ್ ಔಟ್ ಮಾಡಬೇಕು ಅಥವಾ ಹೇಟ್ರೆಡ್ ಸ್ಪ್ರೆಡ್ ಮಾಡಬೇಕು ಅಂತ ಏನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.